ನಮಸ್ತೆ ಏಷ್ಯಾ ನ್ಯೂಸ್ಗೆ ಸ್ವಾಗತ. ಲಿಂಗಸಗೂರು ಪಟ್ಟಣದ ವಸತಿ ನಿಲಯಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಡಿ ದೇವರಾಜ್ ಅರಸು ವಸತಿ ನಿಲಯ ಹಾಗೂ ಪರಿಶಿಷ್ಟ ಪಂಗಡ ವಸತಿ ನಿಲಯ ಅಲ್ಪಸಂಖ್ಯಾತ ವಸತಿ ನಿಲಯಗಳಿಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳ ಕುಂದುಕೊರತೆಗಳನ್ನು ಕೇಳಲಾಗಿದೆ. ಮೂಲಭೂತ ಸೌಕರ್ಯ ಇಲ್ಲದೆ ತೊಂದರೆಯಿಂದ ವಿದ್ಯಾರ್ಥಿಗಳು ಇದ್ದು ತಕ್ಷಣವೇ ಹಿಂದುಳಿದ ವರ್ಗಗಳ ಜಿಲ್ಲಾಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾತನಾಡಿ ಕಾಯಂ ವಾರ್ಡನ್ ನೇಮಕ ಮಾಡುವಂತೆ ಹೇಳಿದರು. ವಸತಿ ನಿಲಯ ವಿದ್ಯಾರ್ಥಿಗಳು ಮೇನ್ ಚಾರ್ಟ್ ಪ್ರಕಾರ ಊಟ ಕೊಡುವುದಿಲ್ಲ, ನೀರು ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತೆ ಆಗಿದೆ. ಮೇಲ್ವಿಚಾರಕರು ಬಾರದೆ ಇರುವುದು ಮತ್ತು ಸ್ವಚ್ಛತೆ ಇಲ್ಲ ಅಂತ ವಿದ್ಯಾರ್ಥಿಗಳು ಸಮಸ್ಯೆಯನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ ರವರ ಮುಂದೆ ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಹೇಳಿದ್ದಾರೆ. ಮಧ್ಯಾಹ್ನ ಸಾಯಂಕಾಲ ಏನು ವಾರದಾಗ ಏನೇನು ನಾಷ್ಟಗಳು ಯಾವ ಸಿಸ್ಟಮ್ ಕೊಡ್ಬೇಕು ಅನ್ನೋದನ್ನ ನೀವು ಟೈಮ್ ಮೇಂಟೈನ್ ಮಾಡ್ಬೇಕು. ನೀವು ಟೈಮ್ ಹೆಂಗಂದ್ರೆ ಮುಂಜಾನೆ ನಾಷ್ಟ ಕರೆಕ್ಟ್ ಮಾಡ್ಬೇಕು, ಮಧ್ಯಾಹ್ನ ರಾತ್ರಿ ಮಾಡಿ ಬಿಡ್ಬೇಕು. ಯಾಕೆ ನಿಮ್ದು ಟೈಮ್ ಮಾಡಿಬಿಟ್ರೆ ಹೋಗ್ಬಿಡ್ತಾರಲ್ಲ, ಎಲ್ಲ ಡಿಗ್ರಿ ಸ್ಟೂಡೆಂಟ್ ಹುಡುಗರು ಇರ್ತಾರೆ. ನೀವು ಹೆಂಗೆ ಮೇಂಟೈನ್ ಮಾಡಿ ಕೊಡಿಸ್ಬೇಕಪ್ಪ, ಕೊಡಿಸು. ಅವ್ರು ಯಾಕೆ ಪೇಮೆಂಟ್ ಆಗಿಲ್ಲ ಎದಕ್ಕಾಗಲ್ಲ? ನೀನು ಮೇಂಟೆನೆನ್ಸ್ ಏನು ಮಾಡ್ತೀವಿ? ಮತ್ತು ನಿಮ್ದು ಏನು ಮೇಂಟೆನೆನ್ಸ್ ನಿಂತಾಗಿ ಇರ್ತಂದಾಗ ನೀನು ಮುಲಾಜಿದಂಗೆ ಹೇಳ್ಬೇಕು. ನಾಳೆ ಏನಂದ್ರೆ ನನ್ನ ಹುಡುಗರು ಎಲ್ಲ ಇದು ಮಾಡ್ತಾರೆ, ಅವೆಲ್ಲ ನೀರು ಲೀಕೇಜ್ ಆಗಿ ಹೋಗ್ತದೆ. ಆಮೇಲೆ ಸರಿಯಾಗಿ ಕಸ ಬೆಳೆದಿಲ್ಲ. ಆಮೇಲೆ ಇವೆಲ್ಲ ಬಟ್ಟೆ ನೀಟಾಗಿ ಒರೆಸಿಲ್ಲ. ಹೆಂಗಪ್ಪ ನೋಡಲ್ಲ, ನಾನು ಪ್ರತಿ ವಾರ ವಿಸಿಟ್ ಮಾಡ್ತೀನಿ. ಮೇಲೆ ಪ್ರತಿ ವಾರ ವಿಸಿಟ್ ಮಾಡ್ತೀನಿ. ಈ ಹಾಸ್ಟೆಲ್ ಇದ್ರೆ ಏನಾದರೂ ಸುಧಾರಣೆ ಆಗಿಲ್ಲ ಮತ್ತೆ ಬೇರೆ ವ್ಯವಸ್ಥೆ ಮಾಡ್ತೀನಿ. ಮತ್ತೆ ಹೆಂಗ್ ಮಾಡ್ತಾ ಗೊತ್ತಿಲ್ಲ, ಮುಂದೆ ನೋಡ್ರಿ ಮೆನು ಚಾರ್ಟ್ ಆಗಿ ಕರೆಕ್ಟ್. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರು ಆದ ಶ್ರೀ ವಿಶ್ವಕ್ರಾಂತಿ, ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ವಸತಿ ನಿಲಯದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಲ್ಲರೆಡ್ಡಪ್ಪ, ಹೆಚ್ಚು ದೊಡ್ಡಮನಿ, ಏಷ್ಯಾ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.